What next? After your 10th, what next? After your PUC, what next? After your career, what next? ಜೀವನದಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ಸ್ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರೆಲ್ಲ ಇವಾಗ ಡಿಪ್ಲೊಮಾ ಮಾಡ್ತಿದ್ರು ಅವ್ರಿಗೂ ಸಹ ಈ ಕ್ವಶನ್ಸ್ ಬಂದೇ ಬರುತ್ತೆ. ವಾಟ್ ನೆಕ್ಸ್ಟ್ ಆಫ್ಟರ್ ಯುವರ್ 6th ಸೆಮ್? ಸೊ ಮೇಜರ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಇರೋರಿಗೆ ಓನ್ಲಿ ಕ್ವೈಟ್ ಫ್ಯೂ ಆಪ್ಷನ್ಸ್ ಇರುತ್ತೆ. ಮೇಜರ್ ಆಗಿ 2 options is after your 6th sem either you have to choose higher educations or job. ಸೊ ಎರಡೂ ಸಹ ವೆರಿ ಇಂಪಾರ್ಟೆಂಟ್. ನೀವು ಜಾಬನ್ನು ಚೂಸ್ ಮಾಡಿದ್ರು ದೇರ್ ವಿಲ್ ಬಿ ಎ ಡಿಫಿಕಲ್ಟೀಸ್, ಹೈಯರ್ ಎಜುಕೇಷನ್ ಚೂಸ್ ಮಾಡಿದ್ರು ದೇರ್ ವಿಲ್ ಬಿ ಎ ಡಿಫಿಕಲ್ಟೀಸ್. ಫಾರ್ ಎಕ್ಸಾಂಪಲ್, ನೀವು ಹೈಯರ್ ಎಜುಕೇಷನ್ ಚೂಸ್ ಮಾಡಿದ್ರೆ ದೆರ್ ಆರ್ ಪ್ಲೆಂಟಿ ಆಫ್ ಥಿಂಗ್ಸ್ ಲೈನಿಂಗ್ ಅಪ್ ಆನ್ ಯೋರ್ ವೇ. ನಿಮ್ಮ ಪ್ರಾಜೆಕ್ಟ್ ಇರುತ್ತೆ 6th sem ಅಲ್ಲಿ, ಎಕ್ಸಾಮ್ಸ್ ಇರುತ್ತೆ, DCET ಇರುತ್ತೆ, ಇಂಟರ್ನ್ಶಿಪ್ ಅದು ಸಬ್ಮಿಟ್ ಮಾಡಲೇಬೇಕಾಗುತ್ತೆ, ವಿಚ್ ಇಸ್ ವೆರಿ ಕಾಂಪ್ಲಿಕೇಟೆಡ್. ಒಂದು ಕಡೆ ನೀವು ಹೈಯರ್ ಎಜುಕೇಷನ್ಸ್ ಮಾಡ್ತೀನಿ ಅಂದರೆ ಸಿಕ್ಸ್ತ್ ಸೆಮಿಸ್ಟರ್ ಚಾಲೆಂಜೇ ಹೀಗಿರುತ್ತೆ. ಜಂಗ್ಲಿಂಗ್ ವಿತ್ ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಜೊತೆ ಹೊಡೆದಾಡ್ತಿರ್ತೀರಾ, ಜೊತೆಗೆ DCET ಪ್ರಿಪೇರು ಆಗಬೇಕು ಅಂದ್ಕೊಂಡಿರ್ತೀರಾ, ಜೊತೆಗೆ ಇಂಟರ್ನ್ಶಿಪ್ಪು ಬೇಕಾಗುತ್ತೆ. ಬಿಕಾಸ್ ನೀವು ಮಾರ್ಕೆಟಿಗೆ ಬಂದಮೇಲೆ ನೀವು ಎಷ್ಟು ಥಿಯರಿ ಮಾಡಿದ್ದೀರಾ ಅಂತ ಕೇಳಲ್ಲ, ಎಷ್ಟು ಸ್ಕಿಲ್ ಇದೆ ಅನ್ನೋದನ್ನ ಮಾತ್ರ ಕೇಳೋದು. ದಟ್ ಈಸ್ ವೈ ಥಿಯರಿ ಇಸ್ ನಾಟ್ ಎಟ್ ಆಲ್ ಎನಫ್ ವೆನ್ ಇಟ್ ಕಮ್ಸ್ ಟು ಜಾಬ್ ಮಾರ್ಕೆಟ್. ಸೊ ಹಾಗಾದರೆ ಈ ಪ್ರಾಕ್ಟಿಕಲ್ ನಾಲೆಜ್ನ ತೊಗೊಬೇಕು ಅಂದರೆ ನೀವು ಇಂಟರ್ನ್ಶಿಪ್ ಮಾಡಲೇಬೇಕು. ತಮ್ಮೆಲ್ರಿಗೂ ಇದು ಆಲ್ರೆಡಿ ಗೊತ್ತಿರುತ್ತೆ, ಇಂಟರ್ನ್ಶಿಪ್ಗೆ ಲ್ಯಾಂಡ್ ಆಗೋದು ಎಷ್ಟು ಕಷ್ಟ ಇದೆ ಅಂತ. ಜೊತೆಗೆ 6th sem ಅಲ್ಲಿ ಯಾರೆಲ್ಲ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೆ ಇಂಟರ್ನ್ಶಿಪ್ಪು ವಿತ್ ಅಕಾಡೆಮಿಕ್ಸ್, ವಿತ್ ಎಕ್ಸಾಮ್ಸ್, ಜೊತೆಗೆ DCET ಪ್ರಿಪ್ರೇಷನ್ಸು ಹೇಗೆ ಮಾಡೋದು ತುಂಬ ಹೆಕ್ಟಿಕ್ ಆಗಿರುತ್ತಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ನ್ಯೂ ಸೊಲ್ಯೂಷನ್ಸ್. ಡೋಂಟ್ ವರಿ, ತ್ರಿಬಲ್ ಟಿ ಅಕಾಡೆಮಿ ಅದಕ್ಕೆ ಅಂತಲೇ ಫಸ್ಟ್ ಎವರ್ ಹೊಸದಾಗಿ ಒಂದು ಕಾನ್ಸೆಪ್ಟ್ನ ಲಾಂಚ್ ಮಾಡ್ತಿದ್ದೀವಿ. ದಟ್ ಈಸ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ವಿತ್ DCET ಕೋಚಿಂಗ್. ಸೊ ಯಾರೆಲ್ಲ 6th sem ಅಲ್ಲಿ ಇಂಟರ್ನ್ಶಿಪ್ ಮಾಡಬೇಕು, ಜೊತೆಗೆ DCET ಕೋಚಿಂಗಲ್ಲೂ DCET ಒಳ್ಳೆ ರ್ಯಾಂಕ್ ತಗೊಂಡು ನೀವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ ಅಂಥ ಸ್ಟೂಡೆಂಟ್ಸ್ಗೆ ಅಂತಾನೆ ಇಂಟರ್ನ್ಶಿಪ್ ವಿತ್ DCET ಕೋಚಿಂಗ್ ಅನ್ನೋ ಒಂದು ನ್ಯೂ ಪ್ರೋಗ್ರಾಮ್ನ ಲಾಂಚ್ ಮಾಡ್ತೀವಿ, ವಿಚ್ ಇಸ್ ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಸೊ ಲೆಟ್ಸ್ ಡೈವ್ ಇನ್ ಟು ಇಟ್. ಏನೇನೆಲ್ಲ ಇದೆ ಇದರಲ್ಲಿ ಅಂತ ತಿಳ್ಕೊಳ್ಳೋಣ. ದ ಫಸ್ಟ್ ವೇರ್ ಕೆರಿಯರ್ಸ್ ಆರ್ ಮೇಡ್. ಸೊ ಆಫ್ಟರ್ ಯುವರ್ 6th sem ನೀವು ಕೆರಿಯರ್ಗೆ ನೆಕ್ಸ್ಟ್ ಸ್ಟೆಪ್ ಹಿಡ್ತಿರ್ತೀರಾ, ಪ್ರಾಕ್ಟಿಕಲ್ ನಾಲೆಜ್ನ ತಿಳ್ಕೊತೀರಾ, ಇಂಜಿನಿಯರಿಂಗ್ ಆಗ್ತೀರಾ, ಇಂಜಿನಿಯರಿಂಗ್ ಆದಮೇಲೆ ಹಾಗೇನು ಜಾಬ್ ಮಾರ್ಕೆಟಲ್ಲಿ ಬಂದೇ ಬರ್ತೀರಾ. ಅವಾಗ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿನೇ ಇಂಟರ್ನ್ಶಿಪ್ ಆಗಬೇಕು. ಸೊ ಯಾರಿಗೆಲ್ಲ ಇಂಟರ್ನ್ಶಿಪ್, ಯಾರ್ಯಾವ ಕೋರ್ಸ್ಗೆ ನಾವು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಿದ್ದೀವಿ, ಯು ಕ್ಯಾನ್ ಸಿ ದಿಸ್ ಈಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಡೇಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್, ಸಿವಿಲ್ ಇಂಜಿನಿಯರಿಂಗ್. ಇಷ್ಟು ಕೋರ್ಸ್ಗೂ DCET ಕೋಚಿಂಗ್ ವಿತ್ ಇಂಟರ್ನ್ಶಿಪ್ನ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ನಾರ್ಮಲ್ ಆಗಿ ನೀವು ಇಂಟರ್ನ್ಶಿಪ್ ಸರ್ಚ್ ಮಾಡೋದಕ್ಕೇ ತುಂಬ ಕಷ್ಟಪಡಬೇಕಾಗುತ್ತೆ. ಕಷ್ಟಪಟ್ಟರೂ ಸಹ ಪ್ರಾಕ್ಟಿಕಲ್ ನಾಲೆಜು ವಿತ್ ಲೀಡಿಂಗ್ ಇಂಡಸ್ಟ್ರಿ ಎಕ್ಸ್ಪರ್ಟಿಂದ ಇಂಟರ್ನ್ಶಿಪ್ಪು ನಿಮಗೆ ಆ ಒಂದು ಸಹಾಯ ಸಿಗೋದು ಹೈಲಿ ಇಂಪಾಸಿಬಲ್. ಸೊ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತಲೇ ತ್ರಿಬಲ್ ಟಿ ಅಕಾಡೆಮಿ ಈ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡ್ತಿರೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಪ್ರೋಗ್ರಾಮಿಂದ ನಿಮಗೆ ಏನು ಯೂಸ್ಫುಲ್ ಆಗುತ್ತೆ? ಲೆಟ್ಸ್ ಸಿ, ರಿಯಲ್ ವರ್ಲ್ಡ್ ರೆಡಿನೆಸ್ ಆರ್ ಇಂಟರ್ನ್ಶಿಪ್ ಆಪರ್ಚುನಿಟಿ. ಸೊ ಒಂದು ಸಲ ನೀವು ಇಂಟರ್ನ್ಶಿಪ್ ತಗೊಂಡ್ರೆ ನೀವು ಹೈಯರ್ ಎಜುಕೇಷನ್ಸ್ಗೆ ಹೋಗಬೇಕು, ಜೊತೆಗೆ ಪ್ರಾಕ್ಟಿಕಲ್ ನಾಲೆಜು ಸಹ ಇರುತ್ತೆ. ಸೊ ದ ಬೆನಿಫಿಟ್ಸ್ ಇಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಜೊತೆಗೆ ಲೈವ್ ಇಂಡಸ್ಟ್ರಿ ಪ್ರಾಜೆಕ್ಟ್ಗೆ ನೀವು ವರ್ಕ್ ಮಾಡ್ತೀರಾ, ಪ್ರೊಫೆಷ್ನಲ್ ನೆಟ್ವರ್ಕಿಂಗು ಸಹ ಬಿಲ್ಡ್ ಮಾಡ್ಬೋದು. ಸೊ ದ್ಯಾಟ್ ನೆಕ್ಸ್ಟ್ ಕೆರಿಯರ್ಗೆ ಬಂದಾಗ ಆ ಬಿಲ್ಡ್ ಮಾಡಿರೋ ನೆಟ್ವರ್ಕು ಸಹ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂಬಲ್ ಸರ್ಟಿಫಿಕೇಶನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಬಲ್ ಸರ್ಟಿಫಿಕೇಶನ್ಸ್ನ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಕೊಡ್ತೀವಿ. ಇದ್ರ ಜೊತೆಗೆ DCET ಕೋಚಿಂಗು ಸಹ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ದಟ್ ಈಸ್ ಎಕ್ಸ್ಪರ್ಟ್ ಲೆಡ್ DCET ಟ್ರೈನಿಂಗ್, ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ ದೆನ್ ಇಂಟಿಗ್ರೇಟೆಡ್ ಇಂಡಸ್ಟ್ರಿ ಇಂಟರ್ನ್ಶಿಪ್, ಸ್ಪೆಷಲೈಸ್ಡ್ ಮಾಡ್ಯೂಲ್ಸ್. ಸೊ ರಿಮೆಂಬರ್, ಈ ಎಲ್ಲ ಕೋರ್ಸ್ ಏನಿದೆ ಅಲ್ವಾ, ಸೊ ಈ ಎಲ್ಲ ಕೋರ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಏನಿದೆ ಆ ಸಿಲೆಬಸ್ ಓರಿಯೆಂಟೆಡ್ ಆಗಿ ಈ ಎಲ್ಲ ಕೋರ್ಸ್ಗೂ ನಾವು ಇಂಟರ್ನ್ಶಿಪ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಐ ರಿಪೀಟ್, ನಿಮ್ಮ ಸಿಲೆಬಸ್, ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಏನಿದೆ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರ್ತದ್ದು, ಅದೇ ಒಂದು ಸಿಲೆಬಸ್ಗೆ ಇಂಟರ್ನ್ಶಿಪ್ನ ನಾವು ಪ್ರೊವೈಡ್ ಮಾಡ್ತಿರೋದು. ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಹೂ ಕ್ಯಾನ್ ಜಾಯಿನ್? ಸೊ ಯಾರು ಈ ಒಂದು ಇಂಟರ್ನ್ಶಿಪ್ನ ತೊಗೊಬೋದು? ಯಾರೆಲ್ಲ 6th sem ಅಲ್ಲಿ ಇಂಟರ್ನ್ಶಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಈ ಒಂದು ಇಂಟರ್ನ್ಶಿಪ್ನ ತೊಗೊಬೋದು. ಜೊತೆಗೆ ನೀವು DCETಗೂ ಸಹ ಪ್ರಿಪೇರ್ ಆಗ್ಬೋದು, ನಿಮ್ಮ ಡ್ರೀಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲ್ಯಾಂಡ್ ಅಪ್ ಸಹ ಆಗ್ಬೋದು. ದೆನ್ ಮೀಟ್ ಯುವರ್ ಗೈಡ್ಸ್. ಸೊ ಒಂದೇ ಅಂಬ್ರಲಾ ಅಂಡರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ಡ್ DCET ಫ್ಯಾಕಲ್ಟಿ ಜೊತೆಗೆ
ಇಂಡಸ್ಟ್ರಿ ಮೆಂಟರ್ಸ್ ಇಬ್ರು ಸಹ ಒಂದೇ ಅಂಬ್ರೆಲಾ ಕೆಳಗೆ ಸಿಗ್ತಾರೆ. ಸೊ ದೆನ್ ವೈ ವರಿ? ಸೊ ಆರ್ ಇಂಟರ್ನ್ಶಿಪ್ ಪೇಜ್. ಸೊ ನೀವು ಒಂದು ಸಲ ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡಾಗಿರ್ಬೋದು ಅಥವಾ ಡಿಪ್ಲೊಮಾ ಮುಗಿಸ್ಕೊಂಡು ಜಾಬ್ಗೆ ಹೋಗ್ತೀನಿ ಅಂದ್ರೂ 70% ಆಫ್ ಇಂಡಸ್ಟ್ರೀಸ್ ಆಸ್ಕಿಂಗ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್, ಪ್ರಾಕ್ಟಿಕಲ್ ಸ್ಕಿಲ್ಸ್ ನಾಲೆಜನ್ನ ಕೇಳ್ತಿದ್ದಾರೆ. ತಮ್ಮೆಲ್ರಿಗೂ ಇದು ಆಲ್ರೆಡಿ ಗೊತ್ತಿದೆ. ಅಂಡ್ ದೆನ್ ರಿಯಲ್ ಸ್ಕಿಲ್ ಡೆವಲಪ್ಮೆಂಟು ಸಹ ಈ ಒಂದು ಇಂಟರ್ನ್ಶಿಪ್ಪಲ್ಲಿ ಆಗುತ್ತೆ, ಬಿಕಾಸ್ ಲೀಡಿಂಗ್ ಇಂಡಸ್ಟ್ರಿ ಎಕ್ಸ್ಪರ್ಟೇ ಬಂದು ನಿಮಗೆ ಟ್ರೈ ಮಾಡೋವಂಥದ್ದು. ನೆಕ್ಸ್ಟ್ ಜಾಬ್ ಆಪರ್ಚುನಿಟೀಸ್. ಯಾರ ಹತ್ರ ಒಳ್ಳೆ ಇಂಡಸ್ಟ್ರಿಯಿಂದ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇರುತ್ತೋ, ಅಥರೈಸ್ಡ್ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಇರುತ್ತೋ, ಅವ್ರಿಗೆ ಜಾಬ್ನ ಪ್ಲೇಸ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ವೆನ್ ಕಂಪೇರ್ ಟು ಅದರ್ಸ್. ದೆನ್ ಸ್ಟಾರ್ಟ್ ಯುವರ್ ಜರ್ನಿ. ಸೊ ಯಾರೆಲ್ಲ ಈ ಒಂದು ಇಂಟರ್ನ್ಶಿಪ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ, ಸೊ ನೆಕ್ಸ್ಟ್ ಸ್ಟೆಪ್ ಇಸ್ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ನ ಕೊಟ್ಟಿರ್ತೀವಿ. ಆ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ. ಜೊತೆಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ತ್ರಿಬಲ್ ಟಿ ಅಕಾಡೆಮಿ ಇಸ್ ಯುವರ್ ಫ್ಯೂಚರ್ ಇಸ್ ಅವರ್ ಮಿಷನ್. ಸೊ ಎರಡು ಇಂಟರ್ನ್ಶಿಪ್ ಆ್ಯಂಡ್ ದೆನ್ ಹೈಯರ್ ಎಜುಕೇಷನ್ಸ್ಗೆ ಹೋಗೋ ಪಾತ್ ಒಂದೇ ರೋಡಲ್ಲಿ ಸಿಗಬೇಕಾದ್ರೆ, ಒಂದೇ ಅಂಬ್ರೆಲಾ ಅಡಿ ಸಿಗಬೇಕಾದ್ರೆ, then what you are waiting for? ಈಗಲೇ ಹೋಗಿ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ and then enroll yourself. Thank you. All the best.